ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ನಾರ್ತ್ ಫೇಸಿಂಗ್ ಅಲ್ಲಿ ಐರೂಫ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜ್ 10th ಬ್ಲಾಕ್ ಸೋಂಪುರ ಟೋಲ್ ಪಕ್ಕದಲ್ಲಿ ಮತ್ತೆ 100 ಫೀಟ್ ಎದುರುಗಡೆಗೆ ಈ ಪ್ರಾಪರ್ಟಿ ಇರುವಂತದ್ದು. ರಾಷ್ಟ್ರೋತ್ತನ ಸ್ಕೂಲ್ಗೆ ನಡ್ಕೊಂಡು ಹೋಗ್ಬೋದು, ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಇದು ನಮಗೆ ಡೈರೆಕ್ಟ್ ಓನರ್ ಮೀಟಿಂಗ್ ಆಗಿದ್ದು ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಈ ಮನೆನ ಬೈ ಮಾಡಬಹುದು. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜ್ ಸೋಂಪುರ ಟೋಲ್ ಹತ್ರದಲ್ಲಿ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಯಿಂದ ನಮಗೆ ಸೋಂಪುರ ಟೋಲು 100 ಫೀಟ್ ರೋಡ್, RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಜೊತೆಗೆ ರಾಷ್ಟ್ರೋತ್ತನ ಸ್ಕೂಲ್ ಕೂಡ ನಮಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಮನೆ ಬಗ್ಗೆ ಮಾತಾಡೋದಾದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 2 ಗೇಟ್ ಗಳು ಕೊಟ್ಟಿದ್ದಾರೆ. ಒಂದು ವಾಕಿಂಗ್ ಗೇಟ್, ಇನ್ನೊಂದು ಪಾರ್ಕಿಂಗ್ ಗೇಟ್. ಈ ಗೇಟ್ ಏನ್ ನೋಡ್ತಾ ಇದು ಬಂದು ನಮಗೆ ರೈಲಿಂಗ್ಸ್ ತರ ಬಂದಿರುವಂತದ್ದು. ಇನ್ ಕೇಸ್ ಏನಾದ್ರು ನಾವು ಮೋಟರ್ ನ ಫಿಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಕೂಡ ನಾವು ಈ ಗೇಟ್ ನ ಯೂಸ್ ಮಾಡಬಹುದು. ಇನ್ ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಟೈಲ್ ತರ ಒಂದು ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ನ ಯೂಸ್ ಮಾಡಿರುವಂತದ್ದು. ಪ್ರೆಸೆಂಟ್ ನಮಗೆ ಲೊಕೇಶನ್ ಅನ್ನು ನೋಡಬಹುದು. ಅಂಡ್ ಆಲ್ಮೋಸ್ಟ್ ನಮ್ಗೊಂದು 80% ಕವರ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ ಸರೌಂಡಿಂಗ್ ಎಲ್ಲ ನಮಗೆ ಮನೆಗಳೆಲ್ಲ ಕಂಪ್ಲೀಟ್ ಆಗಿರುವಂತದ್ದು. ರೋಡ್ ಕೂಡ ನಮಗೆ ತುಂಬಾ ವೈಡ್ ಆಗಿದೆ. ಡ್ರೈನೇಜ್ ವರ್ಕ್ ರನ್ನಿಂಗ್ ಇದೆ. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ರನ್ನಿಂಗ್ ಇರುವಂತದ್ದು. ಮನೆಗೆ ಬಂದವರು ಮೀಟರ್ನ ನಾಳೆನೆ ಬೈ ಮಾಡೋದು ಕೂಡ ವಿತಿನ್ 2 ಡೇಸ್ ಅಲ್ಲಿ ನಮಗೆ ಕಾವೇರಿ ಮೀಟರ್ ಕೊಡ್ತಾರೆ, ಯಾಕಂದ್ರೆ ಲೇಔಟ್ ಅಲ್ಲಿ ವಾಟರ್ ಇದೆ. ವೀಕ್ಷಕರು, ಈಗ ನಾವು ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ವಾಲ್ಗಳಿಗೂ ಕೂಡ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗೂ ಕೂಡ ನಮಗೆ ಆಂಟಿ ಸ್ಕ್ಯಾಟ್ ವಿಟ್ರಫರ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ನಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ವಿತ್ ಗ್ಯಾಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹಿಂದೆಗಡೆ ಸೆಟ್ ಬ್ಯಾಕ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಿತ್ ಚೇಂಬರ್ ವಿತ್ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ರೈಲಿಂಗ್ ಕೊಟ್ಟಿದಾರಲ್ಲ, ಇಲ್ಲಿ ಏನಾದ್ರು ನಾವು ಮೋಟರ್ ನ ಫಿಟ್ ಮಾಡ್ಕೊಂಡ್ರೆ ಈ ಗೇಟ್ ನಮಗೆ ಆಟೋಮೆಟಿಕ್ ಆಗಿ ಕೂಡ ನಾವು ಯೂಸ್ ಮಾಡಬಹುದು. ಇನ್ ಕೇಸ್ ಈ ಪಾರ್ಕಿಂಗ್ ಗೇಟ್ ನಾವು ಯೂಸ್ ಮಾಡಿಲ್ಲ ಅಂದ್ರೆ ಇಲ್ಲಿ ವಾಕಿಂಗ್ ಗೇಟ್ ಇದೆ. ಈ ಗೇಟ್ ನ ನಾವು ಓಪನ್ ಮಾಡಿ ಇನ್ ಅಂಡ್ ಔಟ್ ಕೂಡ ನಾವು ಮಾಡಬಹುದು. ಎಲೆಕ್ಟ್ರಿಕ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ UPS ಪಾಯಿಂಟ್ ಕೂಡ ನಮ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಪು ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಜೊತೆಗೆ ಈ ಪಾರ್ಕಿಂಗ್ ಅಲ್ಲಿ ನಮಗೆ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ವಾಲ್ಗಳಿಗೆ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಕ್ಲೀನಿಂಗ್ ಪರ್ಪಸ್ಗೆ ಇದು ಮೇಂಟೆನೆನ್ಸ್ ಈಸಿ. ಹಾಗೆ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಈ ಸ್ಟೇರ್ ಕೇಸ್ ನ ಇದು ಲಪಾತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ವಾಲ್ಗಳಿಗೆಲ್ಲ ನಮಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿ ಸೇಫ್ಟಿ ವೆಜ್ ಅಲ್ಲಿ SS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಬಂದು ನಮ್ಗೆ ಇದು ಈಸ್ಟ್ ಡೋರ್ ಬರುತ್ತೆ. ಈಸ್ಟ್ ಫೇಸಿಂಗ್ ಡೋರು. ಎದುರುಗಡೆಗೆ ನಮ್ಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಐರೂಫ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ ಇದು. ಆರಾಮಾಗಿ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ. ಅಷ್ಟು ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನೋಡಿ, ಐರೂಫ್ ಅಲ್ಲಿ ಕಟ್ಟಿದ್ದಾರೆ. ಇನ್ನೊಂದು ಮಿರರ್ ಇದೆಯಲ್ಲ, ಸಾರಿ ವಿಂಡೋ ಇದೆಯಲ್ಲ, ವಿಂಡೋ ಇಂದ ಬಂದಿರೋ ಲೈಟ್ ಗೆ ಫ್ಲಿಕ್ಕರ್ ಆಗ್ತದೆ. ಬ್ಯೂಟಿಫುಲ್ ಆಗಿ ನಮ್ಗೆ ಕಟ್ಟಿದ್ದಾರೆ. ಅಪೋಸಿಟ್ ಅಲ್ಲಿ ನಮ್ಗೆ ಟಿವಿ ಯೂನಿಟ್ ಆಗಿರುವಂತದ್ದು. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಟಿವಿ ಯೂನಿಟ್ ನ ನಮಗೆ ಬಿಲ್ಡ್ ಮಾಡಿದ್ದಾರೆ. ಕೆಳಗಡೆ ನಮಗೆ ಡ್ರಾಯರ್ ಬಾಕ್ಸ್ ಗಳು, ಕೆಳಗಡೆ ಕ್ಲೀನಿಂಗ್ ಪರ್ಪಸ್ಗೂ ಕೂಡ ನಮಗೆ ಗ್ಯಾಪ್ ನ ಕೊಟ್ಟಿದ್ದಾರೆ. ಈ ತರ ಇದೆ ನಮಗೆ ಟಿವಿ ಯೂನಿಟ್. ಇದು ಪಕ್ಕದಲ್ಲಿ ಬರುವಂತದ್ದು ನಮಗೆ ಎಕ್ಸಾಕ್ಟ್ ನಮಗೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಅಗ್ನಿಮೂಲೆಯಲ್ಲಿ ನಮಗೆ ಕಿಚನ್ ಪ್ರೊವಿಷನ್ ಮಾಡಿದ್ದಾರೆ. 100% ವಾಸ್ತುನ ಕೂಡ ಮೇಂಟೈನ್ ಮಾಡಿದ್ದಾರೆ. ಮೇಲ್ಗಡೆ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಲಾಫ್ಟ್, ಕೆಳಗಡೆ ಗ್ರಾಸರಿ ಐಟಮ್ಸ್ ಗಳಕ್ಕೆ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಆಕ್ವಾಗಾರ್ಡ್ ಮತ್ತೆ ಚಿಮ್ಮಿ ಇಟ್ಕೊಳ್ಳೋಕ್ಕೂ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಮೇಂಟೆನೆನ್ಸ್ ಗೋಸ್ಕರ ವಾಲ್ ಗಳಿಗೆ ವೆಟ್ರಫೈ ಟೈಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೊಸಿಷನ್ ಇಲ್ಲಿ ನಮಗೆ ಗ್ರಾನೈಟ್ ಸ್ಲಾಬ್ ಕೊಟ್ಟಿರುವಂತದ್ದು. ವಿತ್ ಗ್ರಾನೈಟ್ ಸ್ಲಾಬ್ ಕೂಡ ಈ ಬಾರ್ಡರ್ ಅಲ್ಲಿ ನಮಗೆ ಒಂದು ಅರ್ಧ ಇಂಚು ರೈಸ್ ಮಾಡಿದ್ದಾರೆ. ಯಾವುದೇ ರೀತಿ ವಾಟರ್ ನಮಗೆ ಆಚೆ ಬರ್ದಿರ ಈ ಪೊಸಿಷನ್ ಅಲ್ಲಿ ಒಂದು ಕಟ್ಟೆ ತರ ನಮಗೆ ಮಾಡಿರುವಂತದ್ದು. ಇನ್ನು ಗ್ಯಾಸ್ ಪ್ರಾವಿಷನ್ ಈ ಪೊಸಿಷನ್ ನಮಗೆ ಕೊಟ್ಟಿರುವಂತದ್ದು. ನಮ್ಮ ಮೇಲೆ ಕೆಳಗಡೆ ನೋಡಬಹುದು ವಿತ್ ಲಾಫ್ಟ್ ಗಳೆಲ್ಲ ಕೊಟ್ಟಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಡ್ರಾಯರ್ ಬಾಕ್ಸ್ ಗಳೆಲ್ಲ ಇದೆ. ಈ ಪೋರ್ಷನ್ ಅಲ್ಲಿ ವಿತ್ SS ಬಾಸ್ಕೆಟ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸಿಂಕು ಈ ಪೋರ್ಷನ್ ಅಲ್ಲಿ ಇರುವಂತದ್ದು. ಕಿಚನ್ ಆಪೋಸಿಟ್ ಅಲ್ಲಿ ಬರುವಂತದ್ದು ನಮಗೆ ದೇವ್ರ ಮನೆ ಪ್ಲಸ್ ಫ್ರಿಡ್ಜ್ ಏರಿಯಾ ವಿತ್ ಡೈನಿಂಗ್ ಏರಿಯಾ. ಆರಾಮಾಗಿ ಒಂದು 4 ಸೀಟ್ ನಾವು ಡೈನಿಂಗ್ ಏರಿಯಾನ ಇಲ್ಲಿ ಪ್ರೊವೈಡ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಇದು ದೇವ್ರ ಮನೆ.
ಆರಾಮಾಗಿ ನಾವು ಒಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಜಾಗ ಈ ದೇವ್ರ ಮನೆಯಲ್ಲಿ ಕೊಟ್ಟಿದ್ದಾರೆ. ಟೀಕುಡ್ ಫ್ರೇಮ್ ವಿತ್ ಟೀಕುಡ್ ವಾಸ್ಗಳಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ 2x4 ಮೆಟಲ್ ಫ್ರೇಮ್ಸ್ ನ ಕೊಟ್ಟಿದ್ದಾರೆ. ವಿತ್ ಬಾರ್ಡರ್ ಕೂಡ ನಮಗೆ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಒಂದು ಮೆಟಲ್ ಪೀಸ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ದೇವರಿಡೋ ಜಾಗ ಕೂಡ ನಮಗೆ 40 mm ಗ್ರಾನೈಟ್ ತಿಕ್ಕಲ್ಲಿ ನಮಗೆ ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಕೂಡ ನಮಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇದು ಟೀಕುಡ್ ಫ್ರೇಮ್ ವಿತ್ ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ದೇವ್ರ ಮನೆ ಪಕ್ಕದಲ್ಲಿ ನಮಗೊಂದು ವಾಷಿಂಗ್ ಪರ್ಪಸ್ ಒಂದು ಹ್ಯಾಂಡ್ ವಾಶ್ ಕೊಂಡು ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಆರಾಮಾಗಿ ಡಿಶ್ ವಾಶ್ ಇಟ್ಕೊಬಹುದು, ಜೊತೆಗೆ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಯುಟಿಲಿಟಿನ ಒಂದು ಪ್ರೊವೈಡ್ ಜಾಗನ ಮಾಡಿದ್ದಾರೆ. 2 ಐಟಮ್ ಕೂಡ ನಾವು ಇಟ್ಕೊಬಹುದು, ಅಷ್ಟು ಜಾಗ ಇದೆ. ವಾಲ್ಗಳಿಗೆಲ್ಲ ನಮಗೆ 2x4 ಮೆಟಲ್ ಪಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೆಚ್ಚಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಯುಟಿಲಿಟಿ ಅಪೋಸಿಟ್ ಅಲ್ಲಿ ಬರುವಂತದ್ದು ನಮ್ಮೊಂದು ಕಾಮನ್ ಬಾತ್ರೂಮ್. 2x4 ಮೆಟಲ್ ಪಟಲ್ಸ್ ನಮಗೆ ಟಾಪ್ ಟು ಬಾಟಮ್ ಯೂಸ್ ಮಾಡಿರುವಂತದ್ದು. ಆಂಟಿ ಸ್ಕೇಲ್ ಮೆಟಲ್ ಪಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಇರುವಂತಹ ವೆಸ್ಟರ್ನ್ ಕಂಫರ್ಟ್ ಗೆ ಜಾಗ ಕೊಟ್ಟಿದ್ದಾರೆ. ಈ ತರ ಇದೆ ಮನೆ, ಬ್ಯೂಟಿಫುಲ್ ಆಗಿ ಬಂದಿದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರು ವಿತ್ ಹೈ ರೂಫ್ ಅಲ್ಲಿ ಕಟ್ಟಿರುವಂತಹ ಮನೆ. ಸೋಂಪುರ ಟೋಲ್ ಹತ್ರ ಬರ್ತಾ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ರೇಟ್ ಅಲ್ಲಿ ನಮ್ಗೆ ಸಿಗ್ತಾ ಇರುವಂತದ್ದು. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಸ್ಟೇರ್ಕೇಸ್ ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇಟ್ಕೊಂಡು ಹೋಗೋದಕ್ಕೆ. ಅಪೋಸಿಟ್ ಅಲ್ಲೇ ನಮ್ಗೊಂದು ವಿಂಡೋ ವೆಂಟಿಲೇಷನ್ ಗೋಸ್ಕರ ವಿತ್ ಟೀಕುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಈ ಡೋರ್ ನ ಓಪನ್ ಮಾಡಿದ್ರೆ 3 ಕವರ್ ಬೋರ್ಡ್ ಗಳು ಕೊಟ್ಟಿದ್ದಾರೆ. 1, 2, 3 ಟೋಟಲ್ 3 ಕವರ್ ಬೋರ್ಡ್ ಕೊಟ್ಟಿದ್ದಾರೆ. ಆರಾಮಾಗಿ 3 ಸೆಟ್ ಸೋಫಾ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ನಮಗೆ ಎಲಿವೇಶನ್ ವೇಸ್ ಅಲ್ಲಿ ಮತ್ತೆ ಸೇಫ್ಟಿ ವೇಸ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಮೇಂಟೆನೆನ್ಸ್ ಗೋಸ್ಕರ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈ ಟೈಲ್ಸ್, ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್. ಔಟರ್ ಲೊಕೇಶನ್ ಅಲ್ಲ, ತುಂಬಾ ಮನೆಗಳಾಗಿ ನಮಗೆ ಕಂಪ್ಲೀಟ್ ಆಗಿ ನಿಂತಿದೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ ಇದು. ಇನ್ನು ಮಾಮೂಲಿ ಐ ರೂಫ್, ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ ವಿತ್ ಇಂಟೀರಿಯರ್ ವರ್ಕ್ ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ವಿತ್ ಕುಶನ್ ಕೂಡ ನಮಗೆ ರೆಡಿ ಇದೆ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್. ಇನ್ನ ವಾರ್ಡ್ರೋಬ್ ವಿಷಯಕ್ಕೆ ಬಂದ್ರೆ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಗೆ ತುಂಬಾನೇ ಚೆನ್ನಾಗಿದೆ. ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೆ ಟಿವಿ ಯೂನಿಟ್, ಸೌತ್ ಗೆ ತಲೆ ಇಟ್ಟು ನಾರ್ತ್ ಗೆ ಟಿವಿ ನೋಡೋ ತರ ಒಂದು ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಇದು ಟಿವಿ ಯೂನಿಟ್. ಇಲ್ಲೂ ಕೂಡ ನಮ್ದು 64 ಇಂಚಸ್ ಟಿವಿ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಕೂಡ ಇದೆ. ಇದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಮಿರರ್ ವಿತ್ ಸ್ಟೋರೇಜ್. ಇದು ಅಟ್ಯಾಚ್ ಬಾತ್ರೂಮ್. ಟಾಪ್ ಟು ಬಾಟಮ್ ವರ್ಗು ನಮಗೆ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಪೈಂಟ್ ಉಳಿಯುತ್ತೆ. ಸೀಲಿಂಗ್ ಅಲ್ಲಿ ಮಾತ್ರ ನಿಮಗೆ ಪೈಂಟ್ ಬರುವಂತದ್ದು. ಕೆಳಗಡೆ ನೋಡಬಹುದು ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿ ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ನಮಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ನೋಡಬಹುದು, ತುಂಬಾ ಕ್ಲೀನ್ ನೀಟ್ ಆಗಿದೆ ಮತ್ತೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ಲವ್ಲಿ ಆಗಿದೆ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ. ಈ ಸ್ಟೇರ್ಕೇಸ್ ಕೆಳಗಡೆ ವಿತ್ ಸ್ಟೋರೇಜ್ ಗೊಂದು ಜಾಗನ ಕೊಟ್ಟಿರುವಂತದ್ದು. ಬನ್ನಿ ವೀಕ್ಷಕರು, ಈಗ 3ನೇ ಫ್ಲೋರ್ ಹೋಗೋಣ. ಸೇಮ್ ಗ್ರಾನೈಟ್ ನಮಗೆ ಕಂಟಿನ್ಯೂ ಆಗಿದೆ. ಸೇಮ್ SS ವರ್ಕ್ ಜೊತೆಗೆ ಒಂದೊಂದು ಪೋರ್ಷನ್ ಅಲ್ಲಿ ಈ ತರ ಪಿಲ್ಲರ್ ಗಳು ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿತ್ ವಿಂಡೋ ವೆಂಟಿಲೇಷನ್ ಗೋಸ್ಕರ. ಇಲ್ಲಿ ಯೂಸ್ ಮಾಡಿರೋ ವುಡ್ ಎಲ್ಲ ನಮಗೆ ಟೀಕ್ ಬರುತ್ತೆ. 3ನೇ ಫ್ಲೋರ್ ಅಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಬರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮಿರರ್ ನಮ್ಗೆ ಆಚೆ ಕಡೆನೆ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ ವಿತ್ POP ವರ್ಕ್ ವಿತ್ LED ಲೈಟ್. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಪಕ್ಕ ನಮ್ಗೆ ಅಟ್ಯಾಚ್ ಬಾತ್ರೂಮ್. ಸೇಮ್ ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಎಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ನಮಗೆ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್. 2 ಮಾಸ್ಟರ್ ಬೆಡ್ರೂಮ್, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ವಿತ್ ಐ ರೂಫ್, ವಿತ್ ಕಿಂಗ್ ಸೈಜ್ ಕಾಟ್, ವಿತ್ ಸ್ಟೋರೇಜ್,
ಸೇಮ್ 3 ಸ್ಲೈಡಿಂಗ್ ಡೋರು, ಮೇಲ್ಗಡೆ ಲಾಫ್ಟ್ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು, ಮೇಲ್ಗಡೆ POP ವಿತ್ LED ಲೈಟ್ಗಳು. ಇಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ನಮಗೆ ದೊಡ್ಡದಾಗಿರುವಂತಹ ಅಟ್ಯಾಚ್ ಬಾತ್ರೂಮು. ಈ ಬಾತ್ರೂಮ್ ಅಲ್ಲಿ ಏನು ಅಂದ್ರೆ ನಾವು ಬೈಫರ್ಕೇಶನ್ ನ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಸೇಮ್ ಟಾಪ್ ಟು ಬಾಟಮ್ ವರೆಗೂ ನಮಗೆ ಬೆಟರ್ ಫಿಟಲ್ಸ್ ನ ಯೂಸ್ ಮಾಡಿರೋದ್ರಿಂದ, ಮತ್ತೆ ಫ್ಲೋರಿಂಗ್ ಅಲ್ಲೂ ಕೂಡ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ತುಂಬಾ ಜನ ನಮಗೆ ಆಂಟಿಸ್ಗೆ ಟೈಲ್ಸ್ ನ ಯೂಸ್ ಮಾಡ್ತಾರೆ, ಇವರು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ವಿತ್ ಹ್ಯಾಂಡ್ ವಾಶು. ಡ್ರೈ ಮತ್ತೆ ವೆಟ್ ಅನ್ನ ನಾವು ಇಲ್ಲಿ ಬೈಫರ್ಕೇಶನ್ ನ ಮಾಡ್ಕೊಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ. 2 ಮಾಸ್ಟರ್ ಬೆಡ್ರೂಮ್ಗೆ 2 ಕಾಟ್ ಪ್ರೊವೈಡ್ ಮಾಡಿರುವಂತದ್ದು ಚೆನ್ನಾಗಿದೆ. ಡ್ರೆಸ್ಸಿಂಗು ಈ ಪೋರ್ಷನ್ ಅಲ್ಲಿ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಮಾಸ್ಟರ್ ಬೆಡ್ರೂಮ್ಗಳು 2. ಬಟ್ ವೆಂಟಿಲೇಷನ್ ಅಂತೂ ತುಂಬಾನೇ ಅಂತ ಹೇಳ್ಬೋದು. ಮುಂದೆಗಡೆ ಫುಲ್ ನಮ್ಗೆ ವಿಂಡೋಗಳನ್ನ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ವೀಕ್ಷಕರೇ, ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, ಇಲ್ಲಿ ನೋಡಿ ಸನ್ಲೈಟ್ ಬರ್ತಾ ಇದೆ ಮನೆ ಒಳಗಡೆ. ಮೇಲ್ಗಡೆ ಸ್ಕೈಲೈಟ್ ಕೊಟ್ಟಿದ್ದಾರೆ ವಿತ್ ಸೇಫ್ಟಿ ವೈಸ್ ಅಲ್ಲಿ ನಮಗೆ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. SS ವರ್ಕ್ ಫುಲ್ ಕಂಟಿನ್ಯೂ ಆಗಿರುವಂತದ್ದು ನಮಗೆ ಟೆರೆಸ್ ವರ್ಗೂ ಕೂಡ. ಟೆರೆಸ್ ವರ್ಗೂ ಕೂಡ ನಮಗೆ ಸ್ಟೇರ್ ಕೇಸ್ ಕಂಟಿನ್ಯೂ ಆಗಿದೆ. ಹೆವಿ ಗೇಜ್ ಅಲ್ಲಿ ಇರುವಂತಹ ಓಕೆ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ಟೆರೆಸ್ ವರ್ಗೂ ಕೂಡ ನಮಗೆ ಸ್ಟೇರ್ ಕೇಸ್ ಇರೋದ್ರಿಂದ ಈ ಪೋರ್ಷನ್ ಫುಲ್ ನಮ್ಗೆ ಒಂದು ಓಪನ್ ಸ್ಪೇಸ್ ತರ ಬರುತ್ತೆ. ಇನ್ ಕೇಸ್ ಏನಾದ್ರು ಫಂಕ್ಷನ್ ಮಾಡಿದ್ರೆ ಆರಾಮಾಗಿ ಒಂದು 50 ಜನಕ್ಕೆ ಊಟ ಹಾಕ್ಬೋದು, ಅಷ್ಟು ಜಾಗ ಇಲ್ಲಿದೆ. ಜೊತೆಗೆ ಇನ್ ಕೇಸ್ ಏನಾದ್ರು ನಾವು ಗಾರ್ಡನ್ ಏರಿಯಾ ಆಗಿ ನಾವೇನಾದ್ರು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಇದು 7 ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು ಗಾರ್ಡನ್ ಕ್ರಿಯೇಟ್ ಮಾಡಕ್ಕೆ. ಇನ್ ಕೇಸ್ ಏನಾದ್ರು ಮಂಗಳೂರು ಟೈಲ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಕೂಡ ನಾವು ಮೇಲ್ಗಡೆ ಒಂದು ಮಂಗಳೂರು ಟೈಲ್ಸ್ ಜೊತೆಗೆ ಒಂದು ಪಾರ್ಟಿ ಏರಿಯಾ ತರ ಕೂಡ ನಾವು ಕ್ರಿಯೇಟ್ ನ ಮಾಡ್ಕೊಬಹುದು, ಅಷ್ಟು ಜಾಗ ಈ ಟೆರೆಸ್ ಅಲ್ಲಿ ಇದೆ. ಇನ್ ಮಾಮೂಲಿ ಕುಬೇರಿನ ಮೂಲೆಯಲ್ಲಿ ವೆಯ್ಟ್ ಬರಬೇಕು ಅಂತ ವಿತ್ ಟ್ಯಾಂಕು, ಕೈಯಲ್ಲಿ ಏನಾದ್ರು ವಾಶ್ ಮಾಡಬೇಕು ಅಂದ್ರೆ ವಿತ್ ಇಲ್ಲೊಂದು ಬಂಡೆಕಲ್ಲು, ಟ್ರಿಯಾಂಗಲ್ ಕೂಡ ನಮಗೆ ಕೊಟ್ಟಿದ್ದಾರೆ ಬಟ್ಟೆ ಹಾರಾಕೊಳ್ಳೋದಕ್ಕೆ. ಇನ್ನು ಔಟರ್ ಲೊಕೇಶನ್ ನೋಡ್ತೀರಾ ನೋಡಿ, ಫುಲ್ಲು ಮನೆಗಳು ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಆಲ್ಮೋಸ್ಟ್ 80% ನಮಗೆ ಲೇಔಟ್ ಕಂಪ್ಲೀಟ್ ಆಗಿದೆ, ಫುಲ್ಲು ಮನೆಗಳಾಗಿದೆ. 100 ಫೀಟ್ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲೇನು ನಾವು ಬಿಲ್ಡಿಂಗ್ ನೋಡ್ತಾ ಇದೀವಿ, ಈ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಅಲ್ಲಿ ಬರೋಂಥದ್ದೇ ನಮಗೆ 100 ಫೀಟ್ ರೋಡು, ಸೋಂಪುರ ಟೋಲು ಈ ಪೋರ್ಷನ್ ಅಲ್ಲಿ ಬರುತ್ತೆ. ಅಲ್ಲಿ ನಮಗೆ RV ಕಾಲೇಜ್ ಆಫ್ RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಕಾಲೇಜ್ ಬರುತ್ತೆ. ನಮಗೆ ರಾಷ್ಟ್ರೋತ್ತನ ಸ್ಕೂಲ್ ಈ ಮನೆ ಹಿಂದೆಗಡೆನೆ ಬರುತ್ತೆ. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಬನಶಂಕರಿ 6 ಸ್ಟೇಜ್ ಅಲ್ಲಿ ಬರುವಂತಹ ಪ್ರಾಪರ್ಟಿ, ನಿಯರ್ ಸೋಂಪುರ ಟೋಲ್ಗೆ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಇದು BDF ಪ್ರಾಪರ್ಟಿಗಿದೆ, ಕ್ಲಿಯರ್ ಡಾಕ್ಯುಮೆಂಟ್ಸ್. 5 ರೂಫಲ್ಲಿ ಕಟ್ಟಿರುವಂತಹ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಈ ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಡು ಬಂದು ತೋರಿಸ್ತೀನಿ. ಹಾಗೆ ನಿಮ್ದು ಯಾವ್ದಾನ ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.